ಒನ್ ವೇನಲ್ಲಿ ಬಂದು ಆವಾಜ್ ಹಾಕಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಡ್ರೈವರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒನ್ ವೇನಲ್ಲಿ ಬಂದು ಆವಾಜ್ ಹಾಕಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆವಾಜ್ ಹಾಕಿದ ಡ್ರೈವರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾರ್ ಸೀಸ್ ಮಾಡಿದ್ದಾರೆ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು. ಆಗಸ್ಟ್ 26ನೇ ತಾರೀಕಿನಂದು ಕುಮಾರ ಕೃಪಾ ರಸ್ತೆಯಲ್ಲಿ ಈ ಘಟನೆ ನಡೆದಿತ್ತು. ರಾತ್ರಿ 9 ಗಂಟೆಯ ಸುಮಾರಿಗೆ ನಡೆದಿದ್ದಂತಹ ಘಟನೆ ಇದಾಗಿತ್ತು. ರೇಸ್ ವ್ಯೂನಿಂದ ಶಿವಾನಂದ ಜಂಕ್ಷನ್ ಕಡೆ ಜರ್ನಿಯನ್ನ ಮಾಡ್ತಾ ಇತ್ತು. ಒನ್ ವೇನಲ್ಲಿ ಬಂದು ಪ್ರಶ್ನೆ ಮಾಡಿದವರಿಗೆ ಆವಾಜ್ ಹಾಕಿದ್ರು. ಆಟೋ ಚಾಲಕನಿಗೂ ಅಮಿತಾಭ ದತ್ತ ಧಮಕಿ ಹಾಕಿದ್ರು ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಧಮಕಿ ವಿಡಿಯೋ ಶೇರ್ ಮಾಡಿದಂತಹ ಆಟೋ ಚಾಲಕ ಕಾರು ಸೀಸ್ ಮಾಡಿ ದಂಡವನ್ನು ಹಾಕಿ ದತ್ತನಿಗೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಒನ್ ವೇನಲ್ಲಿ ಬಂದು ಆವಾಜ್ ಹಾಕಿದ್ದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡ್ರೈವರ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆಟೋ ಚಾಲಕ ಈ ಒಂದು ಆವಾಜ್ ಹಾಕಿದ್ರು. ಆಗಸ್ಟ್ 26ನೇ ತಾರೀಕಿನಂದು ಕುಮಾರ ಕೃಪಾ ರಸ್ತೆಯಲ್ಲಿ ಈ ಘಟನೆ ನಡೆದಿತ್ತು. ರಾತ್ರಿ 9 ಗಂಟೆ ಸುಮಾರಿಗೆ ರೇಸ್ ವ್ಯೂನಿಂದ ಶಿವಾನಂದ ಜಂಕ್ಷನ್ ಕಡೆ ಜರ್ನಿಯನ್ನ ಮಾಡುವಾಗ ಪ್ರಯಾಣವನ್ನ ಬೆಳೆಸುವಾಗ ಆಟೋ ಚಾಲಕನಿಗೂ ಅಮಿತಾಭ ದತ್ತ ಧಮಕಿ ಹಾಕಿದ್ರು. ಇನ್ನು ಧಮಕಿ ಹಾಕಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಶಿವಾನಂದ ಸರ್ಕಲ್ ಒನ್ ವೇ ಎನ್ನುವಂತಹ ಒಂದು ವಿಡಿಯೋ, ಅದರಲ್ಲಿ ಅಡಿಬರಹ ಕೂಡ ಇರುವಂಥದ್ದು. ಈ ಧಮಕಿ ವಿಡಿಯೋ ಶೇರ್ ಮಾಡಿದಂತಹ ಆಟೋ ಚಾಲಕ ಈಗ ಕಾರ್ ಸೀಸ್ ಮಾಡಿ ದಂಡ ಹಾಕಿ ಇನ್ನು ದತ್ತನಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಏನಟ್ಟು ಏನಟ್ಟು ಏನ್ ಹೊಡಿತೇನಾ? ಹೊಡಿತೀರಾ? ಹೊಡಿತೀಯಾ? ಹೊಡಿ ಹೊಡಿ ಹೊಡಿ. ನಾನ್ಯಾಕೆ ಮಾಡ್ಲಿ? ನಾನ್ಯಾಕೆ ಹೋಗ್ಲಿ? ಆಯ್ತು, ಅವ್ರೇನ್ ಹೊಡಿತೀನಿ ಅಂತವ್ರೆ. ಹೊಡಿಯಕ್ ಹೇಳ್ರಿ. ಆಯ್ತು, ಹೇಳ್ರಿ ಆಯನ पीछे जाओ नहीं जाते मैं अंधे तुम क्यों ड्राइव करते हैं? ಅಲ್ಲ ಒನ್ ವೇಲ್ ಬಂದ್ಬಿಟ್ಟು ಹೊಡಿತೀನಿ ಅಂತ ಬರ್ತಾನೆ. ಏನು ಏನು ಏನಟ್ಟು ಏನಟ್ಟು ಏನ್ ಹೊಡಿತೇನಾ? ಹೊಡಿತೀರಾ? ಹೊಡಿತೀಯಾ? ಹೊಡಿ ಹೊಡಿ ಹೊಡಿ. ನಾನ್ಯಾಕೆ ಮಾಡ್ಲಿ? ನಾನ್ಯಾಕೆ ಹೋಗ್ಲಿ? ಆಯ್ತು, ಅವ್ರೇನ್ ಹೊಡಿತೀನಿ ಅಂತವ್ರೆ. ಹೊಡಿಯಕ್ ಹೇಳ್ರಿ. ಅಲ್ಲ ಒನ್ ವೇಲ್ ಬಂದ್ಬಿಟ್ಟು ಹೊಡಿತೀನಿ ಅಂತ ಬರ್ತಾನೆ.